ಒಂದ್ ಕಡೆ ಯಾರು ಕೂಡ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತಾರೆ. ಶಾಸಕರು ನಾಯಕರು ಬಿಟ್ಟವರೇ ಸ್ವಾಮಿಗಳು ಮಾತಾಡ್ತಿದ್ದಾರೆ. ಹೌದು, ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋ ಒತ್ತಾಯ, ಒತ್ತಡ, ಹೇಳಿಕೆ ಕೇಳಿ ಬಂದಿದೆ. ಹೌದು, ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಿಯೇ ನಮ್ಮ ಮಠವನ್ನು ಉದ್ಘಾಟನೆ ಮಾಡಬೇಕು ಅಂತ ವಿಜಯಪುರದ ತೊರವಿಯಲ್ಲಿ ಗಚ್ಚಿನ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತ್ತಣಿಯ ಶಿವಬಸವ ಸ್ವಾಮೀಜಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು, ಬಳಿಕ ಸಿದ್ದಲಿಂಗೇಶ್ವರ ಮಠಕ್ಕೆ ಭೇಟಿ ನೀಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಮುಂದಿನ ಸಿಎಂ ಘೋಷಣೆ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಿಎಂ ಹುದ್ದೆಯ ವಿಷಯದಲ್ಲಿ ಸಿಎಂ ಡಿಸಿಎಂ ಮಧ್ಯೆ ಹೊಂದಾಣಿಕೆ ಇದೆ. ಸೂಕ್ತ ಸಮಯ ಬಂದಾಗ ವರಿಷ್ಠರೇ ನಿರ್ಧಾರ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವ್ರು ಯಾರ ಪರವಾಗೂ ಮಾತಾಡಿಲ್ಲ. ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ಜಾರ್ಖಂಡ್ ಅವರೇ. ಮೊದಲಾಗಿದ್ರೆ ಸಿದ್ದರಾಮಯ್ಯನವರು ಹೇಳಿದಾರಲ್ಲ 5 ವರ್ಷ ಅಂತ, ಇನ್ನೇನು ಪ್ರಶ್ನೆ ಅಂತ ಹೇಳರು. ಬಟ್ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ನ ಸೂಚನೆ, ಖರ್ಗೆ ಅವರ ಖಡಕ್ ಎಚ್ಚರಿಕೆ ಎಲ್ಲವನ್ನ ಪರಿಗಣಿಸಿ ಸಿಎಂ ಹುದ್ದೆಯ ವಿಷಯದಲ್ಲಿ ಸಿಎಂ ಡಿಸಿಎಂ ಮಧ್ಯೆ ಹೊಂದಾಣಿಕೆ, ಸೂಕ್ತ ಸಮಯ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತೇಳಿ ವಿವಾದದಿಂದ ದೂರ ಆಗಿದ್ದಾರೆ. ಇವರು ಮುಖ್ಯಮಂತ್ರಿಯಾಗಿ ಮಠ ಉದ್ಘಾಟನೆ ಮಾಡಬೇಕು ಅಂತ ಸ್ವಾಮಿಗಳದು, ಅದು ಹೈಕಮಾಂಡ್ ನಿರ್ಧಾರ ಮಾಡೋದು ಅಷ್ಟೇ. ಸ್ವಾಮೀಜಿಯವರು ಹೇಳಿದ ತಕ್ಷಣ ಸತೀಶ್ ಜಾರಕಿಹೊಳಿ ಸಿಎಂ ಆಗೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಹೇಳ್ತು, ಮುಖ್ಯಮಂತ್ರಿ ಆದರು. DK ಶಿವಕುಮಾರ್ ಆಗಲಿ ಅಂತ ಹೈಕಮಾಂಡ್ ಹೇಳಿದ್ರೆ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಆಗ್ತಾರೆ. ಹೈಕಮಾಂಡ್ ಯಾರ ಬೆನ್ನಿಗೆ ನಿಲ್ಲುತ್ತೋ ಅವರು ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ಸಿಂದ ಆಗ್ತಾರೆ. ಚುನಾವಣೆ ಬಂದಾಗ ಜನ ಎಳೆದವರಾಯ್ತಾರೆ. ಈ ಟರ್ಮಲ್ಲಿ 2.5 ವರ್ಷ ಆದಮೇಲೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಂತರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ. DK ಬೆನ್ನಿಗೆ ನಿಂತರೆ DK ಸಿಎಂ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಂತರೆ ಸತೀಶ್ ಜಾರಕಿಹೊಳಿ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಂತ ಅವ್ರು ಆಗ್ತಾರೆ. ಆದರೆ 2028 ಎಲೆಕ್ಷನಲ್ಲಿ ಹೈಕಮಾಂಡ್ ಹೇಳಿದವರು ಅಂತಲ್ಲ, ಜನ ಯಾರು ಓಟ್ ಹಾಕ್ತಾರೆ, ಯಾವ ಪಾರ್ಟಿಗೆ HMLA ಬರ್ತಾರೆ, ಯಾರು ಬಹುಮತವನ್ನು ಸಾಬೀತು ಮಾಡುವಂಥ ಸ್ಟ್ರೆಂತ್ ಇರುತ್ತೆ, ಆ ಪಾರ್ಟಿಯವರು ಅವರು ಮುಖ್ಯಮಂತ್ರಿ ಆಗ್ತಾರೆ. ಬಟ್ ಈಗ ಮಧ್ಯದಲ್ಲಿ ಬದಲಾವಣೆಗಳಾದರೆ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ತಾವೇನು ಹೇಳ್ತೀರಿ? ಸಿಎಂ ಬದಲಾಗಬೇಕಾ? ಬದಲಾದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ಚುನಾವಣೆ ನಿಮ್ಮ ಆಯ್ಕೆ ಯಾರು? ಯಾವ ಪಾರ್ಟಿಗೆ ಓಟ್ ಹಾಕ್ತೀರಿ? ನಿಮ್ಮ ಕ್ಷೇತ್ರ ಯಾವುದು? ಅಲ್ಲಿ ಯಾರು MLA ಆಗ್ತಾರೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.